ನಮಸ್ಕಾರ ಸರ್. ನಾನು ಯಡಿಯೂರಪ್ಪ ಮಾತಾಡ್ತಿದ್ದೆ. ಹಾಂ ಸರ್, ನಮಸ್ಕಾರ ಸರ್. ಬಹಳ ಅನ್ಯಾಯ ಆಗೋಯ್ತ್ರಿ. ನಾವಂತೂ ಏನ್ ಹೇಳ್ಬೇಕು, ನಮ್ಗೆ ಯಾವ ರೀತಿ ಸ್ವಾತಂತ್ರ್ಯ ಹೇಳ್ಬೇಕು ಅಂತ ಆಗ್ಲಿಲ್ಲ. ಪಾಪ ಅವ್ರೆಲ್ಲರೂ ಊಟ ತಿನ್ನಕ್ಕೆ ಹೋದಂತ ಮನುಷ್ಯ ಫಿರಂಗಿ ಹೊಡೆದಕ್ಕೆ ಸಿಕ್ಬಿಟ್ಟಿದ್ದಾಗಿದೆಯಲ್ಲ, ಹೇಗೆ ಅಂತ ತಡ್ಕೊಳ್ಳೋದೇ ರೀತಿ. ಆಯ್ತು ಸರ್. ಅಲ್ಲಿ ಏನೇನ್ ವ್ಯವಸ್ಥೆ ಮಾಡ್ಬೇಕು ಎಲ್ಲ ಮಾಡ್ತಾ ಇದಾರೆ. ಡೆಡ್ ಬಾಡಿ ತರೋದಕ್ಕೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಯಾವಾಗ ಬರುತ್ತೆ ಸರ್? ಸ್ವಲ್ಪ ಧೈರ್ಯವಾಗಿ ಹೇಳಿ, ಉಳಿದವ್ರಿಗೂ ಧೈರ್ಯ ತುಂಬಬೇಕಲ್ಲ ಯಜಮಾನ್ರೆ. ಬೇರೆ ಏನ್ ದಾರಿ ಇದೆ ಹೇಳಿ, ನಾವ್ಯಾರು ನಿರೀಕ್ಷೆ ಮಾಡಿಲ್ಲ ಈ ಘಟನೆ ಆಗ್ಬೋದು ಅಂತ. ಡೆಡ್ ಬಾಡಿ ಯಾವಾಗ ಬರುತ್ತೆ ಸರ್ ಅಂದಾಜು? 4ನೇ ವರ್ಷ MBBS. ಹೌದು ಸರ್, 4ನೇ ವರ್ಷ. ಡೆಡ್ ಬಾಡಿ ಯಾವಾಗ ಬರ್ಬೋದು ಸರ್ ಅಂದಾಜು? ಇಲ್ಲ ಸರ್, ಇವತ್ತು ರಾತ್ರಿ ಬಂದು 2 days ಆಗುತ್ತೆ ಸರ್ ಕನಿಷ್ಠ. ಬೇರೆ ವಿಮಾನದಲ್ಲಿ ತರಬೇಕಾಗತ್ತೆ. ತಂದಿಗೆ ಬರೋಕ್ಕೆ 3 ದಿನ ಆಗುತ್ತೆ ಸರ್. ನೋಡೋಣ, ಬೇಗ ತರಕ್ಕೆ ಏನ್ ಬೇಕೋ ನಾವೆಲ್ಲ ಮಾತಾಡ್ತೀವಿ, ಪ್ರಯತ್ನ ಮಾಡ್ತಾ ಇದೀವಿ. CM ಪ್ರಯತ್ನ ಮಾಡ್ತಾ ಇದ್ದಾರೆ. ಆಯ್ತು ಆಯ್ತು ಸರ್. ಸ್ವಲ್ಪ ಧೈರ್ಯ ತಗೊಳ್ಳಿ ಅಷ್ಟೇ. ಓಕೆ ಸರ್, ಓಕೆ. ಯಾಕೆಂದ್ರೆ ವಿಮಾನದಲ್ಲಿ ಡೆಡ್ ಬಾಡಿ ತಂದು ಅಲ್ಲಿಂದ ಡೆಲ್ಲಿಯಿಂದ ಇಲ್ಲಿಗೆ ಬೆಂಗಳೂರು ಬಂದು ನಂತರ ನಿಮ್ಮ ಅಲ್ಲಿಗೆ ತರಬೇಕಾಗುತ್ತಲ್ಲ. ಎಲ್ಲ ಪ್ರಯತ್ನ ಮಾಡ್ತಾ ಇದೀವಿ, ನೋಡೋಣ. ಆಯ್ತು ಸರ್, ಆಯ್ತು. ಬೇಗ ತರಕ್ ಪ್ರಯತ್ನ ಮಾಡ್ತೀವಿ.